ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಸಮಾಜ ಕಲ್ಯಾಣ ವತಿಯಿಂದ ಶನಿವಾರದಂದು ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೆಯ ಮಹಾಪರಿನಿರ್ವಾಣ ಪುಣ್ಯಸ್ಮರಣೆ ಆದೇಶ ಇದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ. ರಾಣಿ ಚೆನ್ನಮ್ಮ, ಜಕ್ಕನಕಟ್ಟಿ, ಮೊರಾರ್ಜಿ ದೇಸಾಯಿ, ಗಂಜಿಕಟ್ಟಿ, ಮೊರಾರ್ಜಿ ದೇಸಾಯಿ, ಚಿಕ್ಕನಟ್ಟಿ ಇವರು ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆ ಇವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಇವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡು ನಮ್ಮ ಶಿಗ್ಗಾಂವ್ ತಾಲೂಕಿನಾಗ ನಾವು ಮುಂಜಾನೆಯಿಂದ ಸಂಜೆ ಮಠನ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ ಮಾಡಿದ್ವಿ. ಯಾಕಂದ್ರೆ ಅಂತ ಮೋದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆನ ಮಾಡ್ಯಾರ. ಇವರು ಮೈಯಾನ್ ಸೊಕ್ಕನ್ರಿ, ಅಧಿಕಾರಿಗಳು ಮೈಯಾನ್ ಸೊಕ್ಕನ ಶಾಲ್ಯಾಗ ಇವ್ರು ಮಕ್ಕಳಿಗೆ ಪಾಠ ಮಾಡೋರ ಸಂವಿಧಾನ, ಗಾಂಧೀಜಿ, ಮಹಾತ್ಮ ಗಾಂಧೀಜಿ ತ್ಯಾಗತ ಬಲಿದಾನಗಳನ್ನು ಇವರೇ ಹೇಳ್ಕೊಳ್ಳಿಲ್ಲ ಅಂದ್ರೆ ಈ ರೀತಿ ಕರ್ನಾಟಕದಾಗ ತಹಸೀಲ್ದಾರ್ ಆಫೀಸ್ನಾಗ ಆಗಿರೋದಂದ್ರೆ ಇದೊಂದು ದೊಡ್ಡ ಹಗರಣ ಇದೆ. ಇದೊಂದು ದೊಡ್ಡ ಹಗರಣ. ಅವ್ರು ಏನೈತಿ ಕರೆಸಿ ಕ್ರಮ ತೆಗೆದಲ್ಲ, ಅವ್ರನ್ನ ಸಸ್ಪೆಂಡ ಮಾಡಿಸ್ಬಿಡ್ರಿ, ಅವ್ರನ್ನ ಅಮಾನತ್ತ ಮಾಡಿಬಿಡ್ರಿ. ಏನ್ರಿ ಈ ರೀತಿ ಸಣ್ಣ ಪುಟ್ಟ ಇವನ್ನೆಲ್ಲ ಹೇಳ್ಕೊಡ್ಬೇಕನ್ರಿ ಅವ್ರಿಗೆ. ಒಂದಿಟ್ಟು ಈ ಟೈಪ್ ಮಾಡೋಣ ಅಂದ್ರೆ ಒಂದು ಆಚರಣೆ ಒಂದು ಫೋಟೋಕ್ಕೆ ಒಂದು 2 ಹೂ ಬಿಟ್ಟು ಆಚರಣೆ ಮಾಡೋಣ ಅಂದ್ರೆ ಇದು ಕಾದ್ರಿಯವ್ರು ಬಂದ್ರು, ಅಲ್ಲಿ ಬಂದು ಕಾದ್ರಿಯವ್ರು ಅಂಬೇಡ್ಕರ್ ಭವನದಾಗ ಆಚರಣೆ ಮಾಡಿದ್ರಿ, ಇಲ್ಲಿ ಬಂದು ಇಲ್ಲಿ ಆಚರಣೆ ಮಾಡಿದ್ರಿ, ನೀವೆಲ್ಲ ಸಹಕಾರ ಕೊಟ್ರಿ. ಶಾಲೆಗಳು ಮಸ್ತರ್ಗಳಾಗಿ ಇವ್ರು ಈ ರೀತಿ ಮಾಡಿಲ್ಲ ಅಂದ್ರೆ, ಸ್ವಲ್ಪ ಸುಧಾರಣೆ ಮಾಡಿಲ್ಲ ಅಂದ್ರೆ ಮತ್ತೆ ಹೆಂಗ್ರಿ ಅವ್ರು ಮುಂದೆ ವಿಚಾರ ಹೆಂಗ್ರಿ ಅವ್ರದ್ದು? ಅದು ಮುಂದೆ ಹೆಂಗ್ ವಿಚಾರಪ್ಪ? ಅವರು ಶಾಲೆ ಮಕ್ಕಳಾಗಿ ಶಾಲೆ ಶಿಕ್ಷಕರಾಗಿ ಅವ್ರು ಇನ್ನೂ 4 ಮಂದಿಗೆ ಹೇಳ್ಬೇಕು, ಅವ್ರ ಮ್ಯಾಗ ಸೂಕ್ತ ಕ್ರಮ ತಗರಿ ಅಂತೇಳಿ ಎಲ್ಲರ ಪರವಾಗಿ, ಎಲ್ಲರ ಆಗಮಿಸಿದ ಪರವಾಗಿ ನಾವು 2 ಮಾತು ಹೇಳಿ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಆಮೇಲೆ ಜಂಟಿ ಅವ್ರಿಗೊಂದು 50% ಸ್ವಲ್ಪ ವ್ಯಾಕ್ಸಿನ್ ಅಂತ ಕಳಿಸ್ಕೊಡ್ರಿ. ನಮ್ಗೆ ವರದಿ ಕೊಡಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ. ಅದರ ರಾತ್ರಿ ಹಗಲಿ ಅಮ್ಮನ ಸದ್ಯಕ್ಕೆ ಕೂಡ್ತೀವಿ ಅಂತೇಳಿ ಈ ತಹಸೀಲ್ದಾರ್ ಮುಖಾಂತರ ಆಗ್ರಹ ಮಾಡ್ತೇನೆ. ಇದೇ ಸಂದರ್ಭದಲ್ಲಿ ಶಿಗ್ಗಾಂವ್ ನಗರದ ವಕೀಲರು ಆದ ಬಿಎಸ್ ಜಕ್ಕಿನಕಟ್ಟಿ, ಸಿಬಿ ವಾಲ್ಮೀಕಿ ವಕೀಲರು ಹಾಗೂ ಜೀವಿಕಾ ಜೀತದಳ ಅಧ್ಯಕ್ಷರು ಆದ ಶ್ರೀ ಸುರೇಶ್ ಹರಿಜನ್ ಹಾಗೂ ಶ್ರೀ ಅಶೋಕ್ ಕಾಳೆ ಸಂತ ಸೈನಿಕ ಜಿಲ್ಲಾಧ್ಯಕ್ಷರು ಜೊತೆಗೆ ಮೊಹಮ್ಮದ್ ರಫೀಕ್, ಆರಿಫ್ ಅಬ್ದುಲ್, ಸತ್ತರ್ ತಿಳುವಳ್ಳಿ ಹಾಗೂ ಇನ್ನುಳಿದ ಮುಖಂಡರುಗಳು ಹಾಜರಿದ್ದರು. ಆರಿಕೊಪ್ಪ ಮತ್ತು ಇದೇ ಸಂದರ್ಭದಲ್ಲಿ ವಿಶ್ವನಾಥ್ ಎಂ ಕಿತ್ತಿ, ತಾಲೂಕು ಶಿರಸ್ತೇದಾರ್ ಇವರಿಗೆ ಮನವಿಯನ್ನ ನೀಡಲಾಗಿದೆ. ಹಲವಾರು ಜನ ಉಪಸ್ಥಿತರಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.